ಹಲೋ ಫ್ರೆಂಡ್ಸ್, ನನ್ನ ಶ್ರೀವಾರಿ ಇಂಗ್ಲೀಷ್ ಕ್ಲಾಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ದಿವಸ ಮೋಸ್ಟ್ ಇಂಪಾರ್ಟೆಂಟ್ ಲೆಸನ್ನು, ಫಂಡಮೆಂಟಲ್ ಲೆಸನ್ ಆಫ್ ಇಂಗ್ಲೀಷ್ ಅಂತ ಕೂಡ ಇದನ್ನು ಹೇಳ್ಬೋದು. ಆರ್ಟಿಕಲ್ಸ್ ಅಂತ. ಏನಿದು ಆರ್ಟಿಕಲ್ಸ್ ಅಂತ? ಈ ಆರ್ಟಿಕಲ್ಸ್ ಇಲ್ಲದೆ ಯಾವುದೇ ಒಂದು ಸೆಂಟೆನ್ಸ್ ಮಾಡೋಕ್ಕಾಗಲ್ಲ. ನಿಮಗೆಲ್ಲ ಗೊತ್ತೇ ಇದೆ, ದೇರ್ ಆರ್ 3 ಆರ್ಟಿಕಲ್ಸ್ ಇನ್ ಇಂಗ್ಲೀಷ್: ಎ, ಆ್ಯಂಡ್ ದ. ಎ ಆ್ಯಂಡ್ ಆ್ಯನ್ ಆರ್, ವಿ ಕಾಲ್ ಇಟ್ ಆಸ್ ಇಂಡೆಫಿನೆಟ್ ಆರ್ಟಿಕಲ್, ಆ್ಯಂಡ್ ದ ಈಸ್ ದ ಡೆಫಿನೆಟ್ ಆರ್ಟಿಕಲ್. ಸರಿ, ಇವಾಗ ಇದು ನಿಮಗೆ ಗೊತ್ತಾಯಿತು. ಎ ಯಾವಾಗ ಯೂಸ್ ಮಾಡೋದು ಅಂತ ಹೇಳಿದ್ರೆ, ನಾವು ಒಂದು ಸಿಂಗ್ಯುಲರ್ ನೌನಲ್ಲಿ ಯಾವುದೇ ಒಂದು ಸಿಂಗ್ಯುಲರ್ ವಸ್ತುನ ಹೇಳಬೇಕಾದ್ರೆ, ಪ್ಲೀಸ್ ಗೆಟ್ ಮೀ ಎ ಪೆನ್ಸಿಲ್ ಆ್ಯಂಡ್ ಗೋ ಗೆಟ್ ಎ ಚಾಕ್ ಪೀಸ್ ಆ್ಯಂಡ್ ಪ್ಲೀಸ್ ಗೋ ಗೆಟ್ ಎ ಡಸ್ಟರ್. ಹೀಗೆ ಎನಿ ಒನ್ ಆಫ್ ಯು ಕಾಲ್ ಎ ಬಾಯ್ ಅಂತ ಹೇಳಬೇಕು. ನಾವು ಹೀಗೆ ಹೇಳಬೇಕಾದ್ರೆ, ನಾವು ಯಾವುದೇ ಒಂದು ಗುಂಪಿಂದ ಒಂದೇ ಒಂದು ವಸ್ತುನ ಅಥವಾ ಒಂದೇ ಒಂದು ವ್ಯಕ್ತಿನ ಹೇಳಬೇಕಾದ್ರೆ ಎ ಯೂಸ್ ಮಾಡ್ತೀವಿ. ಇಲ್ಲಿ ಮೋಸ್ಟ್ ಡಿಫಿಕಲ್ಟ್ ಇರೋದು, ಮಕ್ಕಳಿಗೆಲ್ಲ ತುಂಬ ಕನ್ಫ್ಯೂಷನ್ ಇರೋದು, ಆ್ಯನ್ ಯಾವಾಗ ಯೂಸ್ ಮಾಡಬೇಕು, ಯಾವಾಗ ಯೂಸ್ ಮಾಡಬಾರ್ದು ಅಂತ. ನೋಡಿ, ಈ ಆ್ಯನ್ ಯೂಸ್ ಮಾಡೋದು ಇದು ಯಾವ ಬುಕ್ಕಲ್ಲೂ ಇಲ್ಲ. ಇದು ನಾನೇ ನನ್ನ ಸ್ಟೂಡೆಂಟ್ಸ್ಗೆ ನಾನೇ ಹೀಗೆ ಕಂಡುಹಿಡಿದು ಹೇಳಿರೋದು. ಈ ಆ್ಯನ್ ಯಾವಾಗ ಯೂಸ್ ಮಾಡೋದು ಅಂತ ಹೇಳಿದ್ರೆ, ಇದನ್ನು ಹೆಚ್ಚು ಸೈಲೆಂಟ್ ಇರಬೇಕಾದ್ರೆ, ಆಮೇಲೆ ನೋಡಿ ಆ ಎ ಇ ಐ ಓ ಆ ಸೌಂಡ್ ಇದ್ದಾಗ ನಾವು ಯೂಸ್ ಮಾಡ್ತೀವಿ. ಹಾಗಂತ ಓ ಬಂದಾಗ ಓ ಸೌಂಡ್ ಇದ್ದರೆ ಮಾತ್ರ ಆ್ಯನ್ ತಗೋತೀವಿ. ಇವಾಗ ಓನ ಇಲ್ಲಿದೆ ನೋಡಿ, ಎ 1 ರೂಪಿ ನೋಟ್, ಇಲ್ಲಿ ಎ ಹಾಕಿದ್ದಾರೆ. ಯಾಕೆ ಮೇಡಮ್, ನೀವು ಕೇಳ್ಬೋದು, ಯಾಕೆ ಮೇಡಮ್ ಓ ಅನ್ನೋದು ಒಂದು ಓವಲ್ ಸೌಂಡ್ ಅಲ್ಲ ಅಂತ. ಆದರೆ ನಾವು ಡಬ್ಲ್ಯೂ ಸೌಂಡಲ್ಲಿ ಹೇಳ್ತೀವಿ. ಪ್ಲೀಸ್ ಗೆಟ್ ಮೀ ಎ 1 ರೂಪಿ ನೋಟ್ ಅಂತ. ನಾವು 1 ರೂಪಿ ಅಂತ ಹೇಳಲ್ಲ, ಹೌದು ತಾನೆ? 1 ರೂಪಿ ಅಂತ ಹೇಳಿದಾಗ ಡಬ್ಲ್ಯೂ ಸೌಂಡ್ ಬರುತ್ತೆ. ನೀವು ಇನ್ನೊಂದು ತಿಳ್ಕೋಬೇಕು ಫ್ರೆಂಡ್ಸ್, ಈ ಆರ್ಟಿಕಲ್ ಕಂಡು ಹಿಡ್ದವನಿಗೆ, ಆ್ಯನ್ ಆರ್ಟಿಕಲ್ ಕಂಡು ಹಿಡ್ದವನಿಗೆ ಯು ಸೌಂಡ್ ಇಷ್ಟ ಇಲ್ಲ. ಎಲ್ಲೂ ಯು ಸೌಂಡ್ಗೆ ಆರ್ಟಿಕಲ್ ಕೊಟ್ಟಿಲ್ಲ. ಪ್ಲೀಸ್ ಗೆಟ್ ಮೀ ಆ್ಯನ್ ಅಂಬ್ರೆಲ್ಲಾ ಅಂತ ಹೇಳ್ತೀವಿ. ಅಲ್ಲಿ ಯು ಬಂದಿದ್ದರೂ ಕೂಡ ನಾವು ಆ್ಯನ್ ಯೂಸ್ ಮಾಡ್ತೀವಿ. ಯಾಕೆ ಅಂದರೆ ಅಲ್ಲಿ ಯುಂಬ್ರಲ್ಲಾ ಅಂತ ಹೇಳಲ್ಲ, ಅಂಬ್ರೆಲ್ಲಾ ಅಂತ ಹೇಳ್ತೀವಿ. ಆ ಸೌಂಡಲ್ಲಿ ಹೇಳ್ತೀವಿ. ಇಲ್ಲಿ ನೋಡಿ, ಆ್ಯನ್ ಅವರ್, HOUR, ಅಲ್ಲಿ ಹೆಚ್ಚು ಸೈಲೆಂಟ್ ಇದೆ, ಆ ಸೌಂಡಲ್ಲಿ ಹೇಳ್ತೀವಿ. ಆ್ಯನ್ ಅವರ್ಲಿ ಮೀಟಿಂಗ್, ಸೊ ಅದೇ ಥರ ಆ ಸೌಂಡಲ್ಲಿ ಬಂತು. ನೆಕ್ಸ್ಟು ನೋಡಿ, ಆನರ್, ಸೊ ಹೆಚ್ಚು ಸೌಂಡ್ ಇದ್ದರೂ ಕೂಡ ಅಲ್ಲಿ ಹೆಚ್ಚು ಸೈಲೆಂಟ್ ಆಯಿತು, ನಾವು ಆನಲ್ಲಿ ಹೇಳ್ತೀವಿ, ಅದಕ್ಕೆ ಆ್ಯನ್ ತೊಗೊಂಡಿದ್ದೀವಿ. ಲಾಸ್ಟ್ ಸೆಂಟೆನ್ಸ್ ನೋಡಿ, HEIR, ಇದನ್ನು ಹೇರ್ ಅಂತ ಹೇಳಲ್ಲ, ಇದನ್ನು ಏರ್ ಅಂತ ಹೇಳ್ತೀವಿ, ಅಂದರೆ ವಂಶ ಅಂತ ಕನ್ನಡದಲ್ಲಿ. ಇಲ್ಲಿ ಮತ್ತೆ ಹೆಚ್ಚು ಸೈಲೆಂಟ್ ಆಯಿತು. ಆನೆಸ್ಟ್ ನೋಡಿ,